ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟುಬಿಡಿ ಅಂತಾರೆ. ನಾವು ಬದುಕಲಿಕ್ಕೆ ಕಷ್ಟಪಟ್ಟೇನೋ ಸಂಪಾದನೆ ಮಾಡ್ಕೊತಿದ್ದೀವಿ. ನಿಮ್ಮಿಂದ ಯಾರಿಂದೂ ನಮಗೆ ಯಾವುದೇ ರೀತಿಯ ರಾಜಕಾರಣಿಗಳಿಂದ ಯಾವುದೇ ರೀತಿ ನಮಗೆ ಸಹಕಾರ ಬೇಕಿಲ್ಲ. ನಮ್ಮನ್ನು ನೆಮ್ಮದಿಯಿಂದ ಬಿಡಿ ಅಂತಕ್ಕಂಥ ಏನು ಹೇಳ್ತಾರೆ. ಈಗಲೂ ಹೇಳ್ತೇನೆ, ಇವತ್ತು ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ನೀವೇನು ಹೊರಟಿದ್ದೀರಿ, ಈಗ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಗೊತ್ತಿದೆ ನನಗೆ. ನಿಮ್ಮ ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ದೇನೆ. ನಾನೇನು ದಡ್ಡ ಏನೆಲ್ಲ ಮಾತಾಡಬೇಕಾದ್ರೆ ಇದನ್ನು ನಿಮ್ಮ ಬ್ಯಾಕ್ಗ್ರೌಂಡು, ನೀವು ಬಂದಿರತಕ್ಕಂಥ ಹಿನ್ನೆಲೆ ಇದು ಭಾಳ ಜನಕ್ಕೆ ಗೊತ್ತಿದೆ. ಗೊತ್ತಿಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಿ. ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಹಿನ್ನೆಲೆ ಒಳಗೆ ಇದು ಕೈ ಏನು ಹಾಕೋದಾಯ್ತೀರಿ. ಇದು ಕಾಂಗ್ರೆಸ್ನ ಸರ್ವನಾಶಕ್ಕೆ ಮುಂದೆ ಇದು ಫೌಂಡೇಶನ್ ನೀವು ಹಾಕೋತಾ ಇದ್ದೀರಿ ನನ್ನ ಅಭಿಪ್ರಾಯದಲ್ಲಿ. ಟೌನ್ಶಿಪ್ ಅಂದರೆ ಲೂಟಿ ಸ್ಕೀಮ್ ಸರ್, ಹಂಗಾದ್ರೆ ಲೂಟಿ ಸ್ಕೀಮ್ ಅಂತೀರಾ? ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ, ಲೂಟಿ ಸ್ಕೀಮೇ. ಯಾವುದೇ ಕಾರಣಕ್ಕೂ ನಾಡಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅವ್ರು ಮಾಡಬೇಕು ಅಂತ ಹೊರಟಿಲ್ಲ. ಇವತ್ತು ರೈತರುಗಳ ಜೊತೆ ಒಂದು ಸಭೆ ಮಾಡಲಿಲ್ಲ, ನೆಟ್ಟಿಗೆ ದಬ್ಬಾಳಿಕೆ ಮಾಡಿದ್ರು. ಕೆಲವು ಅವ್ರು ಬೇಕಾದಂಥ ಹಿಂಬಾಲಕರನ್ನ ಇಟ್ಕೊಂಡು, ನಾನು ಭಾಳ ಕೆಟ್ಟ ಪದ ಉಪಯೋಗ ಮಾಡೋಕ್ಕೆ ಹೋಗಲ್ಲ, ಹಿಂಬಾಲಕರನ್ನ ಇಟ್ಕೊಂಡು ಯಾವ್ಯಾವ ರೀತಿ ಅಲ್ಲಿ ಇದಕ್ಕೆ ನೀವು ಪ್ರಚೋದನೆ ಮಾಡ್ತಕ್ಕಂಥದ್ದಕ್ಕೇನು ಹೊರಟಿದ್ದೀರಿ ಎಲ್ಲ ವಿಷಯವೂ ಗೊತ್ತಿದೆ. ಇದು ಕೋರ್ಟ್ನಲ್ಲಿ ಇವತ್ತು ತೀರ್ಮಾನಗಳಾಗಬೇಕು. ಇವತ್ತು ಅದೇನೋ ನೋಡಿದೆ ನಾನು, ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಯಾವ ಸಾರ್ವಜನಿಕರಿಗೆ ಹಿತದೃಷ್ಟಿ ಮಾಡ್ತಾ ಇದ್ದೀರಿ? ಇದು ಯಾವ ಹಿತದೃಷ್ಟಿಯಿಂದ ಹೊರಟಿದ್ದೀರಿ ನೀವು ಮಾಡ್ತಾ ಇರೋದು? ಪತ್ರಿಕೆಯಲ್ಲಿ ನೋಡಿದೆ, ಒಂದು ಪತ್ರಿಕೆಯಲ್ಲಿ ಸಾರ್ವಜನಿಕ ಎಲ್ಲ ನಿಮ್ಮ ನೋಟಿಫಿಕೇಷನ್ ಹೊಡೆಸೋರಲ್ಲ, ಆ ನೋಟಿಫಿಕೇಷನಲ್ಲಿ ಹೇಳ್ತಾರೆ ಸಾರ್ವಜನಿಕರ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತೇಳಿ. ಯಾವ ಸಾರ್ವಜನಿಕರು ಮಾಡ್ತಾಯಿದ್ದೀರಿ? ರೈತರನ್ನ ಒಕ್ಕಲಿಸಿ. ಇವತ್ತು ನಾನು ಮಂಡ್ಯದಲ್ಲಿ ಒಂದು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ನಾನು ಯಾವುದೇ ರೈತರನ್ನ ಒಕ್ಕಲೆಪ್ಸಿ ಫಲವತ್ತಾದ ಭೂಮಿನಲ್ಲಿ ಕಾರ್ಖಾನೆ ಆಗ್ತಕ್ಕಂಥದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಆ ತೀರ್ಮಾನ ಮಾಡಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದ್ದೇನೆ. ಈಗಲೂ ಹೇಳ್ತೇನೆ, ಎಲ್ಲಿ ಬರಡು ಭೂಮಿಗಳು ನಮಗೆ ಇವತ್ತು ಅಗ್ರಿಕಲ್ಚರಿಗೆ ಅನುಕೂಲಗಳು ಇಲ್ಲದೇ ಇರತಕ್ಕಂಥ ಭೂಮಿ ಇದೆ, ಅಂಥ ಭೂಮಿ ಹುಡುಕಿ ಮಾಡಿ, ಬೇಕಾದಷ್ಟು ಸಿಗುತ್ತೆ ನಿಮಗೆ ಆ ಥರ ಭೂಮಿ. ಇಲ್ಲೇ ಯಾತಿಗೆ ಬಿಡದಿಲ್ಲ ಯಾಕೆ ಮಾಡೋಕ್ಕೆ ಹೊರಟಿದ್ದೀರಿ? ಇದು ಅವ್ರ ಕನಸಿನ ಕೂಸಲ್ಲ, ನನ್ನ ಕನಸಿನ ಕೂಸೇನೆ. ನಾನು 2006-7ರಲ್ಲಿ 5 ಟೌನ್ಶಿಪ್ ಮಾಡಬೇಕು ಅಂತ ಹೊರಟಾಗ ಇದೇ ನಿಮ್ಮ ಎಚ್ ಕೆ ಪಾಟೀಲ್ ಸತ್ಯಶೋಧನಾ ಸಮಿತಿ ರಿಪೋರ್ಟ್ ಕೊಟ್ಟವರಲ್ಲ ತೆಗ್ಸಿ, ಅದೊಂದು ಜನಗಳ ಮುಂದಿಡಿ. ಪಾಪ ಕಾಂಗ್ರೆಸ್ ನಾಯಕರು ಅವತ್ತು ಕೊಟ್ಟರಲ್ಲ 2006-7ರಲ್ಲಿ. ಅವತ್ತಿನ ನನ್ನ ಉದ್ದೇಶವೇ ಬೇರೆ ಇದ್ದಿದ್ದು. 3 ಬಾರಿ ಕೃಷ್ಣ ಕಚೇರಿನಲ್ಲಿ ರೈತರ ಸಭೆ ಮಾಡಿದೆ, ಹೆಣ್ಣು ಮಕ್ಕಳನ್ನ ಕರೆಸಿದೆ. ಅವತ್ತು ಅವರ ಒಂದು ಮನವಿ, ಅವರ ಭಾವನೆಗಳಿಗೆ ಸ್ಪಂದಿಸಿ ಅವತ್ತು ನಮ್ಮದೇ ಆದಂಥ ತೀರ್ಮಾನ ಮಾಡಿದ್ದೀವಿ. ಅವತ್ತಿನ ಕಾರ್ಯಕ್ರಮ ಬೇರೆ. ಅವತ್ತು ಈ ರೀತಿಯ ನೀರಾವರಿ ಸೌಲಭ್ಯಗಳಿರಲಿಲ್ಲ. ಇವತ್ತು ರೈತರು ಎಲ್ಲ ರೀತಿಯ ನೀರಾವರಿ ಸೌಲಭ್ಯದಲ್ಲಿ ನೆಮ್ಮದಿಯಿಂದ ರೇಷ್ಮೆ ಬೆಳೀತಾ ಇದ್ದಾರೆ, ಬಾಳೆ ಬೆಳೀತಾ ಇದ್ದಾರೆ, ಅಡಿಕೆ ಗಿಡ ಬಂದಿದೆ, ತೆಂಗಿನ ಗಿಡ ಇದೆ, ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇವತ್ತು ಅಲ್ಲಿ ಚಟುವಟಿಕೆ ಇರತಕ್ಕಂಥ ಜಾಗವನ್ನು ನೀವು ಟೌನ್ಶಿಪ್ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ, ನಿಮಗೆ ನಿಜಕ್ಕೂ ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರ ನೀವು ದಿವಸ ಇಲ್ಲೆಲ್ಲ ಹೋಗ್ತಿರಲ್ಲ, ನಿಮ್ಗೆ ಅಜ್ಜಯ್ಯ ಇನ್ನೂ ಕರುಣೆ ತೋರಿಸ್ತಿಲ್ವಾ ಯಾವ ರೀತಿ ಬದುಕಬೇಕು ಅಂತೇಳಿ? ಅಜ್ಜಯ್ಯನ ರಕ್ಷಣೆ ನಿಮಗಿದೆ. ಅಜ್ಜಯ್ಯನ ರಕ್ಷಣೆಯಿಂದ ಇವತ್ತು ಎಲ್ಲದಕ್ಕೂ ಅಜ್ಜಯ್ಯನ ಹೆಸರು ಹೇಳ್ತೀರಿ. ಆ ಅಜ್ಜಯ್ಯ ನಿಮಗೆ ಇಲ್ಲಿ ಟೌನ್ಶಿಪ್ ಮಾಡು ಅಂತ ಹೇಳೋರ? ರೈತರನ್ನ ಒಕ್ಕಲೆಪ್ಸು ಅಂತ ಹೇಳೋರ? ನಿಮ್ಮ ಅಜ್ಜಯ್ಯನಿಗೆ ಒಂದು ಸಲ ಕೇಳ್ಕೊಳ್ಳಿ.